ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬೀದರ್ ಬಸವ ಉತ್ಸವ ಸಮಿತಿಯ ವತಿಯಿಂದ ಬಸವ ಜಯಂತಿಯನ್ನು ಈ ಬಾರಿ ಐತಿಹಾಸಿಕ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಎಂದು ಸಮಿತಿಯ ನೂತನ ಅಧ್ಯಕ್ಷ ಡಾಕ್ಟರ್ ರಜನೀಶ್ ವಾಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವ ಜಯಂತಿಯನ್ನು ಐತಿಹಾಸಿಕವಾಗಿ ಆಚರಿಸುವ ಉದ್ದೇಶ ಹೊಂದಿದ್ದು, ಬಸವ ವೃತ್ತವನ್ನು ಜನರು ಕೆಲ ಕ್ಷಣ ನಿಂತು ನೋಡುವಂತೆಯೂ ವಿಶೇಷವಾಗಿ ಸಜ್ಜುಗೊಳಿಸಲಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮಗಳ ವಿವರ ನೀಡಿದ ಅವರು, ಏಪ್ರಿಲ್ 18ರಂದು ಬೆಳಗ್ಗೆ 7 ಗಂಟೆಗೆ ಇಷ್ಟಲಿಂಗ ಪೂಜೆ ನಡೆಯಲಿದೆ. ನಂತರ ಬೆಳಗ್ಗೆ 9:30ರವರೆಗೆ ಸಿದ್ದಾರೋಡ್ ಮಠದಿಂದ ಪಾಪನಾಶವರೆಗೆ ಭವ್ಯ ಕಾರು ರ್ಯಾಲಿ ನಡೆಯಲಿದ್ದು, ಸುಮಾರು 300 ಕಾರುಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಸಂಜೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ. ಏಪ್ರಿಲ್ 19ರಂದು ಬೆಳಗ್ಗೆ 7ರಿಂದ 8 ಗಂಟೆಯವರೆಗೆ ವಚನ ಪಾರಾಯಣ, ಮಧ್ಯಾಹ್ನ ವಚನ ಭಜನೆ ಸ್ಪರ್ಧೆ ಹಾಗೂ ಸಂಜೆ ಶರಣರ ವೇಷಭೂಷಣ ಮತ್ತು ವಚನ ಸಂಗೀತೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ. ಇನ್ನು ಏಪ್ರಿಲ್ 20ರಂದು ಜಿಲ್ಲಾಡಳಿತದ ವತಿಯಿಂದ ಬಸವ ಜಯಂತಿ ಆಚರಣೆ ನಡೆಯಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೊಸಳ್ಳಿ, ಬಾಬು ವಾಲಿ, ಸುರೇಶ್ ಚಂಚೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 26ನೇ ಬಸವ ಜಯಂತಿ ಉತ್ಸವಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಬಸವ ಜಯಂತಿ ಉತ್ಸವದ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ. ಐತಿಹಾಸಿಕವಾಗಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಸಲ ಬಸವ ಜಯಂತಿ ಉತ್ಸವ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಬಸವೇಶ್ವರ ಸರ್ಕಲಿಂದ. ಬಸವೇಶ್ವರ ಸರ್ಕಲಿಂದ ಒಂದು 10-12 ವರ್ಷದಿಂದ ಪೇಂಟು ಸರಿಯಾಗಿರಲಿಲ್ಲ, ಗ್ರೈನೇಟ್ಸು ಸರಿ ಇರಲಿಲ್ಲ. ಅಲ್ಲಿಂದ ಫುಲ್ ಪೇಂಟ್ ಎಲ್ಲ ತೆಗೆಸಿ ಅಲ್ಲಿಂದ ಫುಲ್ ಗ್ರೈನೇಟ್ ಎಲ್ಲ ತೆಗೆಸಿದ್ದೀವಿ. ಅದಕ್ಕೆ ಇಮಿಡಿಯೇಟ್ ಆಗಿ ಎಲ್ಲ ಗ್ರೈನೇಟ್ ಎಲ್ಲ ಒಂದು ವಿನೂತನವಾಗಿ ಅದ್ರದ್ದು ನೋಡ್ತಾ ನಿಂದಿರ್ಬೇಕು. ಆ ಥರ ಒಂದು 2 ನಿಮಿಷ ಸರ್ಕಲ್ ಎಷ್ಟು ಚಂದ ಇದೆ ಅಂತ ನೋಡೋಣ. ಆ ಥರ ಬ್ಯೂಟಿಫಿಕೇಶನ್ ಮಾಡ್ತಾ ಇದ್ದೀವಿ ಸರ್ಕಲ್ಗೆ. ಫಸ್ಟ್ ಅದು ಮಾಡಿ ಇದ್ದೀವಿ. ಅನುದಾನ ಅಂತ ಏನಿಲ್ಲ, ಅದು ಎಷ್ಟದ ಅವರೇ ಮಾಡ್ಕೊಡ್ತಾರೆ ಮಹಾನಗರ ಪಾಲಿಕೆಯಿಂದ. ನೈಟಲ್ಲಿ ಈ ತರ ಕಾಣಿಸ್ಬೇಕಂತ ಮಾಡಿದ್ದೀವಿ. ಹದಿನೆಂಟನೇ ತಾರೀಕಿಗೆ ಬೆಳಿಗ್ಗೆ 7 ಗಂಟೆಗೆ ಇಷ್ಟಲಿಂಗ ಪೂಜೆ ಇದೆ. ಆಮೇಲೆ 18ನೇ ತಾರೀಕಿಗೆ ಅರೌಂಡ್ 9:30 10 o'clock ಕಾರ್ ರ್ಯಾಲಿ ಮಾಡ್ತಾ ಇದ್ದೀವಿ. ಒಂದು 300 ಕಾರ್ಗಳ ರ್ಯಾಲಿ ಮಾಡ್ತಾ ಇದ್ದೀವಿ. ಸಿದ್ದಾರೋಡ್ ಮಠದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಅದು ಪಾಪನಾಶಿಗೆ ಎಂಡ್ ಆಗುತ್ತೆ. ವಚನ ಮತ್ತೆ ಸ್ಪರ್ಧೆ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಇಲ್ಲಿ ಮುಂಚೆ ಮಾಡಿರಲಿಲ್ಲ, ಈ ಸಲ ಮಾಡ್ತಾ ಇದ್ದೀವಿ. ಮತ್ತೆ ಸಾಯಂಕಾಲ ವಿಶೇಷ ಉಪನ್ಯಾಸ ಇದೆ 18 ತಾರೀಕು. 19 ತಾರೀಕಿಗೆ ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೆ ವಚನ ಪಾರಾಯಣ ಇದೆ. ಆಮೇಲೆ ಮಧ್ಯಾಹ್ನ ವಚನ ಭಜನೆ ಸ್ಪರ್ಧೆ ಮುಂಚಿನ ಮಾಡಲಿ ವಿನೂತವಾಗಿ ಮಾಡ್ತಾ ಇದ್ದೀವಿ ಈ ಸತಿ. ಆಮೇಲೆ ಸಾಯಂಕಾಲ 6 ಗಂಟೆಗೆ ಶರಣರ ವೇಷಭೂಷಣದಿಂದ ಎಲ್ಲ ಶರಣರ ವೇಷಭೂಷಣ ಹಾಕೊಂಡು ಸ್ಟೇಜ್ ಮೇಲೆ ಬಂದು ಹೋಗ್ತಾರೆ. ಆಮೇಲೆ ಸಾಯಂಕಾಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಚನ ಸಂಗೀತೋತ್ಸವ ಇಟ್ಟಿದ್ದೀವಿ. ಬ್ಯಾಂಗ್ಳೂರಿಂದ ಕರೆಸ್ತಾ ಇದ್ದೇವೆ ಟೀಮು. ಅಲ್ಲಿಂದ 19ನೇ ತಾರೀಕು ಬೆಳಿಗ್ಗೆ ಜಿಲ್ಲಾಡಳಿತದಿಂದ 8:00ವರೆಗೆ ಜಿಲ್ಲಾಡಳಿತ ಆಫೀಸಲ್ಲಿ ಪೂಜೆ ಆಗುತ್ತೆ. 9 ಗಂಟೆಗೆ ಬಸವ ಸರ್ಕಲ್ ಮಾಲಪರ್ಣೆ ಆಗಿ ಅಲ್ಲಿಂದ 11 ಗಂಟೆಗೆ ರಂಗಮಂದಿರಲ್ಲಿ ಆಸ್ ಗೌರ್ಮೆಂಟ್ ಫಂಕ್ಷನ್ ಆಗುತ್ತೆ. ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ಕ್ರಿಯಾಶೀಲರು ಆಗಿರುವಂಥ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅವರು ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಹೇಳಿದರು. ಇಡೀ ಬಸವ ಭಕ್ತರು 3 ದಿನಗಳ ಕಾಲ ಹಬ್ಬದ ವಾತಾವರಣ ಇರುವ ರೀತಿಯಲ್ಲಿ ಈ ವರ್ಷ ವಿಶೇಷವಾಗಿ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳೋದ್ರ ಮುಖಾಂತರ, ಅದೇ ರೀತಿ ಕಳೆದ 10 ವರ್ಷಗಳ ಹಿಂದೆ ಏನು ಬಸವೇಶ್ವರ ರಥ ಅಧಿವೇಶನ ಆಗಿತ್ತು, ಅದರ ನಂತರ ಈ ಸಲದ ಬಸವ ಉತ್ಸವ ಸಮಿತಿಯ ನೇತೃತ್ವದಲ್ಲಿ ಮಾಡಬೇಕು ಅಂತ ನಿರ್ಣಯ ಮಾಡಿ ರಜನೀಶ್ ವಾಲಿ ಅವರು ನಾವೆಲ್ಲ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಅವ್ರ ಜೊತೆ ಮಾತಾಡಿ ಸಮಯ ಭಾಳ ಕಡಿಮೆ ಇದ್ದ ಸಲುವಾಗಿ ಈಗಾಗಲೇ 2 ದಿವಸದಿಂದ ಕೆಲಸ ಪ್ರಾರಂಭ ಮಾಡಿ, ಇನ್ನೂ ಏನಾದರೂ ಸ್ವಲ್ಪ ಕೆಲಸ ಉಳಿದ್ರು ಬಸವ ಜಯಂತಿ ಮಾಡಿ 2 ದಿವಸದಲ್ಲಿ ಮುಗಿಸೋಣ ಅಂತ ಹೇಳಿ ನಿರ್ಣಯವನ್ನು ತಗೊಂಡು ಇವತ್ತು ಅತ್ಯಂತ ಸುಂದರವಾದಂಥ ನವೀಕರಣವಾಗುವಂಥ ಬಸವೇಶ್ವರ ರಥದ ಅನೇಕ ಹಿರಿಯರು, ಬಸವಾದಿ ಶರಣರು, ಬಸವ ಭಕ್ತರು ಅವ್ರದೆಲ್ಲ ಮಾರ್ಗದರ್ಶನವನ್ನು ತಗೊಂಡು ಅವ್ರು ಯಾವ ರೀತಿ ಮಾಡಬೇಕು ಅಂತ ಹೇಳಿದಾರೋ ಅದೇ ರೀತಿಯ ಒಂದು ಮೂರ್ತಿ ಆಗಲಿ ಕಾರ್ಯಕ್ರಮಗಳಾಗಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು.
ಬಸವ ಉತ್ಸವವನ್ನು ಒಂದು ನಾಡಿನ ಹಬ್ಬದ ರೀತಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳು ಕಾರ್ಯದಲ್ಲಿ ಇರಬಹುದು. ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಸವಿಸ್ತಾರವಾಗಿ ಹೇಳಿದ್ದಾರೆ. ಒಂದು ಬಸವ ಸಮಿತಿ ಬಸವಣ್ಣನವರು ಅಂದರೆ ಬರೀ ಲಿಂಗಾಯತ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ತೋರಿಸ್ಬೇಕು. ಎಲ್ಲ ಸಮಾಜದವರಿಗೂ ಈ ಒಂದು ಬಸವ ಜಯಂತಿ ಉತ್ಸವದಲ್ಲಿ ಭಾಗವಹಿಸಿಕೊಂಡು ವಿವಿಧ ಸಮಾಜಗಳು ರಥಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಉದ್ದೇಶ ಕೂಡ ಬಂದು ಎಲ್ಲ ಸಮಾಜದ ಅಧ್ಯಕ್ಷರಿಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿ ಎಲ್ಲರೂ ಸೇರಿ ಈ ಒಂದು ಕಲ್ಯಾಣ ನಾಡು ಬಸವಣ್ಣ ನಾಡು ಇಲ್ಲಿ ವಿಜೃಂಭಣೆಯ ಬಸವ ಜಯಂತಿ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದೆವು. ಈ ಯಶಸ್ವಿಯಾಗಲಿ ಅಂತ ಹೇಳಿ ಅದಕ್ಕೆ ನಿಮ್ದೆಲ್ಲರ ಪತ್ರಕರ್ತರ ಸಹಕಾರ ಇರಲಿ ಅಂತ ಹೇಳಿ ನಾನು 2 ಮಾತಿಗೆ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. 2026ರ ಬಸವ ಜಯಂತಿ ಉತ್ಸವಕ್ಕೆ ಜಯವಾಗಲಿ. ವಿಶ್ವಗುರು ಬಸವಣ್ಣನ ತತ್ವಕ್ಕೆ ಜಯವಾಗಲಿ. ವಿಶ್ವಗುರು ಬಸವಣ್ಣನ ತತ್ವಕ್ಕೆ ಜಯವಾಗಲಿ. ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಸುಧಾರಿತ ಆವೃತ್ತಿಯಾದ KGIS ಆವೃತ್ತಿ 2.0 ಅನ್ನು ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಇಂದು ಕಾರ್ಯಾಗಾರ ಆಯೋಜಿಸಿದ್ದು ಎಲ್ಲ ಇಲಾಖೆಗಳು ಇದರ ಪ್ರಯೋಜನ ಪಡೆಯಬೇಕೆಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ತಿಳಿಸಿದರು. ಅವರಿಂದು ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ದೂರ ಸಂವಾದಿ ಅನ್ವಯಿಕೆ ಕೇಂದ್ರ ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ ಇ ಆಡಳಿತ ಕರ್ನಾಟಕ ಸರ್ಕಾರ ಬೀದರ್ ಜಿಲ್ಲಾಡಳಿತ ಸಹಯೋಗದಲ್ಲಿ KGIS 2.0 ಸ್ಥಳೀಯ ಆಡಳಿತಾತ್ಮಕ GIS ಆಧಾರಿತ ಮಾಹಿತಿಯನ್ನು ತಲುಪಿಸುವ ತಾಂತ್ರಿಕ ಕಾರ್ಯಾಗಾರ ಉದ್ಘಾಟಿಸಿದರು. ನಂತರ ಮಾತನಾಡುತ್ತಾ ಸರ್ಕಾರದ ವಿವಿಧ ಯೋಜನೆಗಳ ಸಮರ್ಪಕ ಅನುಷ್ಠಾನ, ಆಸ್ತಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ನಿಖರ ಮೇಲ್ವಿಚಾರಣೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ GIS ಅತ್ಯಗತ್ಯವಾಗಿದೆ. ಈ ಹೊಸ 2.0 ಆವೃತ್ತಿಯ ಜಿಲ್ಲಾಡಳಿತಕ್ಕೆ ಭೂಮಿಯ ಅಂಕಿ ಅಂಶಗಳು, ನಕ್ಷೆಗಳು ಮತ್ತು ಇಲಾಖಾವಾರು ದತ್ತಾಂಶಗಳನ್ನು ಅತ್ಯಂತ ಸುಲಭವಾಗಿ ವೇಗವಾಗಿ ನಿರ್ವಹಿಸಲು ಸಹಾಯ ಮಾಡಲಿದೆ ಎಂದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ವಿಶೇಷ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿಶಾಲ್ ಕುಮಾರ್ ಕುದ್ರೆ ಮತ್ತು ತುಕಾರಾಮ್ ಕುದ್ರೆ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಬೆಳಗ್ಗೆಯಿಂದಲೇ ಅನೇಕ ಭಕ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡರು. ಅಂಬೇಡ್ಕರ್ ಅವರ ತತ್ವಗಳು ಹಾಗೂ ಸಮಾನತೆಯ ಸಂದೇಶವನ್ನು ಸ್ಮರಿಸಿ ಸಮಾಜದಲ್ಲಿ ಬಾಂಧವ್ಯ ಮತ್ತು ಸಹಕಾರವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳಲ್ಲಿ ಒಂದಾದ ಲೋಕಸಭಾ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯನ್ನು ವಿರೋಧಿಸಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಮಸೂದೆಯ ಪ್ರತಿಯನ್ನು ಸುಟ್ಟು ಹಾಕಿ ಪ್ರತಿಭಟಿಸಿದ್ದಾರೆ ಎಂದು ಆರಂಭವಾಗಲಿರುವ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಮಂಡಿಸಲು ಸಿದ್ಧವಾಗಿರುವ ಉದ್ದೇಶಿತ ಲೋಕಸಭಾ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯನ್ನು ವಿರೋಧಿಸಿ ನಾಮಕಲ್ನಲ್ಲಿ ತಮಿಳುನಾಡು ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕಪ್ಪು ಬಾವುಟ ಪ್ರದರ್ಶಿಸಿ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯ ಪ್ರತಿಯನ್ನು ಸುಟ್ಟು ಹಾಕಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಕ್ಷಿಣ ಭಾರತದ ರಾಜ್ಯಗಳ ಪ್ರಾತಿನಿಧ್ಯ ತೀವ್ರವಾಗಿ ಕಡಿಮೆ ಆಗಲಿರುವ ಸೀಮಾ ನಿರ್ಣಯ ಮಸೂದೆಯನ್ನು ಅಂಗೀಕರಿಸಲು ಸಂಸತ್ತಿನ ವಿಶೇಷ ಅಧಿವೇಶನವನ್ನು ಕರೆದಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ನೀಡಲಾದ ಕಠಿಣ ಎಚ್ಚರಿಕೆಯ ನಂತರ ಈ ಪ್ರತಿಭಟನೆ ನಡೆಯುತ್ತಿದೆ. மாநில அரசாங்கத்தின் உரிமையை பறிக்காதே. போராடும். தமிழ்நாடு வெல்லும்.
ಬೆಂಗಳೂರಿಗರ ಜೀವನಾಡಿ ಆಗಿರುವ ನಮ್ಮ ಮೆಟ್ರೋ ನಿಲ್ದಾಣ ಬುಧವಾರ ಮನಕಲುಕುವ ದೃಶ್ಯವೊಂದಕ್ಕೆ ಸಾಕ್ಷಿಯಾಗಿದ್ದು, ಕೋತಿಯೊಂದು ತನ್ನ ಮಗುವಿನ ಅಸ್ಥಿ ಪಂಜರ ಹೊತ್ತುಕೊಂಡು ನಡೆಯುವ ದೃಶ್ಯ ಪ್ರತಿಯೊಬ್ಬರ ಕಣ್ಣಂಚಿನಲ್ಲಿ ನೀರು ತರಿಸುವಂತಿದೆ. ಮಗು ಸಾವನ್ನಪ್ಪಿ ದಿನಗಳೇ ಕಳೆದರೂ ತಾಯಿ ಕೋತಿ ಮಾತ್ರ ತನ್ನ ಮಗುವಿನ ಅಸ್ಥಿ ಪಂಜರವನ್ನೇ ತನ್ನ ಕೈಯಲ್ಲಿ ಹಿಡಿದು ಮೆಟ್ರೋ ನಿಲ್ದಾಣದ ಆವರಣದಲ್ಲಿ ಓಡಾಡುತ್ತಿದೆ. ತನ್ನ ಮಗು ಸತ್ತಿದೆ ಎಂಬ ಕಟ್ಟು ಸತ್ಯವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗದ ಆ ತಾಯಿಯ ಮೌನ ವೇದನೆ ಮೆಟ್ರೋ ನಿಲ್ದಾಣದ ಜನರನ್ನು ಮರುಗುವಂತೆ ಮಾಡಿತು. ಈ ಘಟನೆ ಆಳವಾದ ಭಾವನಾತ್ಮಕ ಕ್ಷಣ. ಪ್ರೀತಿ, ದುಃಖ ಮತ್ತು ಬಾಂಧವ್ಯವು ಕೇವಲ ಮನುಷ್ಯರಿಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಪ್ರಾಣಿ ಪ್ರಪಂಚದಲ್ಲಿ, ಅದರಲ್ಲೂ ಮಂಗಗಳಲ್ಲಿ ಈ ರೀತಿಯ ವರ್ತನೆ ವಿರಳವಾದರೂ ಇದು ಅವುಗಳಿಗೂ ಮನುಷ್ಯರಂತೆ ದುಃಖ ಮತ್ತು ಬಾಂಧವ್ಯ ಇರುತ್ತದೆ ಎನ್ನುವುದನ್ನು ತೋರಿಸಿಕೊಡುತ್ತದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.